ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೆಲ್ರಿಗೂ ಸಂಡಿಗೆ ಮಾಡೋದು ಹೇಗೆ ಅಂತ ಅಮ್ಮ ತೋರಿಸ್ತಾರೆ. ಸಬ್ಬಕ್ಕಿ ಮತ್ತು ರೈಸ್ ಸಂಡಿಗೆ ಇದು. ಮೊದಲಿಗೆ ಸಬ್ಬಕ್ಕಿನ ಬೇಯೋದಕ್ಕೆ ಇಟ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ರೈಸು ರಾತ್ರಿ ಉಳಿದಿರುವಂತಹ ಅನ್ನನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈಗ ಬೆಂದಿರುವಂತಹ ಸಬ್ಬಕ್ಕಿಗೆ ಜೀರಿಗೆ, ಕೊತ್ತಂಬರಿ, ಕರಿಬೇವು, ಜೊತೆಯಲ್ಲಿ ಒಣಗಿದ ಮೆಣಸಿನ್ಕಾಯಿ ಇದು ಇರುತ್ತಲ್ವ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಣಗಿದ ಮೆಣಸಿನ್ಕಾಯನ್ನ ಹಾಕಿದ್ದಾರೆ. ಅದನ್ನು ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಅದಾದಮೇಲೆ ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಲ್ರೆಡಿ ಅನ್ನದಲ್ಲೂ ಕೂಡ ಉಪ್ಪು ಹಾಕಿನೇ ಅನ್ನ ಮಾಡಿರ್ತೀರ. ಸ್ವಲ್ಪ ಕಲರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಮ್ಮರ್ ಅಂತ ಬಂದಾಗ ಯೂಶ್ವಲಿ ಸಂಡಿಗೆನ ಜಾಸ್ತಿ ಮಾಡ್ತಾರೆ. ಆ ಟೈಮಲ್ಲಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಈಗ ಸ್ಮ್ಯಾಶ್ ಮಾಡಿರೋ ಅನ್ನನ ಹಾಕ್ತಾಯಿದ್ದಾರೆ. ಸ್ಮ್ಯಾಶ್ ಮಾಡಿರೋ ಅನ್ನನ ಹಾಕಿದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಸಬ್ಬಕ್ಕಿ ರೈಸ್ ಸಂಡಿಗೆ ಆಗಿದೆ. ಸುಮಾರು ಸಂಡಿಗೆಗಳನ್ನ ಅಮ್ಮ ಮಾಡ್ತಾರೆ. ಮೊದಲಿಗೆ ನೀವು ಈ ಸಂಡಿಗೆನ ಒಂದು ಸಲ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಉಳಿದಿರೋ ಅನ್ನ ವೇಸ್ಟ್ ಆಗಬಾರ್ದು ಅಂತ ಅಂದರೆ ಒಂದು ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ರೆಸಿಪಿ ಇದರಲ್ಲಿ ತಯಾರಾಗುತ್ತೆ. ತುಂಬಾ ಸುಲಭ. ಒಂದು ಸಲ ಟ್ರೈ ಮಾಡಿ. ಈಗ ಇದನ್ನು ಚೆನ್ನಾಗಿ ಆರೋದಕ್ಕೆ ಕೂಡ ಬಿಡಬೇಕಾಗತ್ತೆ. ಆರೋದಕ್ಕೆ ಬಿಟ್ಟು ಒಂದು ತಟ್ಟೆ ತೊಗೊಂಡು ಅದರ ಮೇಲೆ ಕವರನ್ನು ಹಾಕಿ ಎಣ್ಣೆ ಸವರ್ದು ಇಟ್ಕೋಬೇಕಾಗತ್ತೆ. ಬಟ್ಟೆಯಲ್ಲೆಲ್ಲ ಹಾಕಿಕ್ತಾಯಿದ್ರು, ಬಟ್ ಅದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನೀವು ಬಿಸಿಲಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಆ ಬಟ್ಟೆ ಮೇಲೆಲ್ಲ ಬದಲು ನೀವು ತಟ್ಟೆ ಮೇಲೆ ಹಾಕ್ಕೊಂಡು ಅದನ್ನು ಎತ್ಕೊಂಡೋಗಿ ಮಾಡಿ ಮೇಲೆ ಟೆರೆಸ್ ಮೇಲೆ ಇಟ್ಟರೆ ಅದು ಆರಾಮಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಆಗಿರುತ್ತೆ. ಯಾಕಂತ ಅಂದರೆ ನೀವು ಒಂದು 2 ಡೇಸ್ ಇಟ್ಟರೆ ಸಾಕು, ಒಣಗೋಗುತ್ತೆ. 2 ಡೇಸ್ಗೆಲ್ಲ ಒಣಗೋಗುತ್ತೆ. ಈ ಥರ ರೌಂಡಾಗಿ ಇಟ್ಕೊಳ್ಳಿ. ಚಕ್ಲಿ ಕೂಡ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಥಿಕ್ನೆಸ್ ಆಗಿ ಮಾಡ್ಕೋಬೇಕಾಗತ್ತೆ. ಅದು ಬೇರೆ ಸಂಡಿಗೆ ಕೂಡ ಅಮ್ಮ ಮಾಡ್ತಾರೆ. ಈಗ ನಾವು ಒಣಗಿಸೆಲ್ಲ ಇಟ್ಟ ಮೇಲೆ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಈ ರೀತಿ ಕಾಣಿಸ್ತಿದೆ. ಸೂಪರಾಗಿರುತ್ತೆ. ಮನೆಯಲ್ಲೇ ಟ್ರೈ ಮಾಡಿ. ಹೊರಗಡೆ ತರೋ ಬದಲು ಮನೆಯಲ್ಲಿ ಮಾಡೋದ್ರಿಂದ ಹೈಜೀನಾಗೂ ಇರುತ್ತೆ. ಜೊತೆಯಲ್ಲಿ ನೀವು ಮಾಡಿದ್ದೀರಾ ಅನ್ನೋ ಖುಷಿ ನಿಮಗೂ ಕೂಡ ಇರುತ್ತೆ. ಸೊ ಈ ಸಂಡಿಗೆ ಬಂದ್ಬಿಟ್ಟು ಸಬ್ಬಕ್ಕಿ ಮತ್ತು ರೈಸ್ ಸಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಚ್ಚಿನ ರೆಸಿಪಿಗಳು ಇದೇ ರೀತಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ನೀವು ಕೇಳಿದಂತಹ ರೆಸಿಪಿಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ರೌಂಡಪ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅಮ್ಮ ನಮ್ಮ ಮನೆಯಲ್ಲಿ ಇದೇ ರೀತಿ ಸಂಡಿಗೆನ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರಿಗೆಲ್ಲ ಈ ಸಂಡಿಗೆ ರೆಸಿಪಿ ಬೇಕಿತ್ತು ಆದಷ್ಟು ಶೇರ್ ಮಾಡಿ. ತುಂಬ ಜನಕ್ಕೆ ರೀಚ್ ಆದರೆ ಅವರು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಕೂಡ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಸೊ ಅದೆಲ್ಲ ರೆಸಿಪಿಗಳು ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಕೂಡ ಉತ್ತರ ಇರ್ತೀನಿ. ಹಾಗಾದರೆ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಬೇಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕುಸ್ಮಸ್ ವ್ಲಾಗ್.